ಲಿಬೆ ಕುಕೀಸ್ ರವರ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗೌರಿ ಗಣೇಶ ಹಬ್ಬದ ಸಂಭ್ರಮ ಒಂದ್ ಕಡೆ ಎಲ್ಲೆಡೆ ಮನೆ ಮಾಡಿರೋದನ್ನ ಗಮನಿಸ್ತಾ ಇದೀವಿ. ಆದ್ರೆ ಈ ಗಣೇಶ ಕೂರಿಸಿದ ಮೇಲೆ ಗಣೇಶ ಮೂರ್ತಿಯನ್ನ ವಿಸರ್ಜನೆ ಮಾಡೋದಕ್ಕೂ ಕೂಡ ಸಿದ್ಧತೆಗಳಾಗಬೇಕಲ್ಲ. ಆ ರೀತಿಯ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ರಾಜಧಾನಿಯಲ್ಲಿ ಆಗಿದೆ. ಕಂಡಲ್ಲಿ ಗಣೇಶನ ವಿಸರ್ಜನೆ ಮಾಡೋಕ್ಕಾಗಲ್ಲ, ಅದಕ್ಕೆ ಅಂತಾನೆ ಒಂದಷ್ಟು ಕಲ್ಯಾಣಿಗಳನ್ನ ಕೂಡ ಬೆಂಗಳೂರಿನಲ್ಲಿ ನಿರ್ಮಿಸಲಾಗಿದೆ. ಅದೇ ಕಲ್ಯಾಣಿಗಳಲ್ಲಿ ಗಣೇಶನ ವಿಸರ್ಜನೆ ಕೂಡ ಮಾಡಬೇಕಾಗತ್ತೆ. ರಾಜಧಾನಿಯಲ್ಲಿ ಇಷ್ಟೆಲ್ಲ ಸಿದ್ಧತೆಗಳಾಗಿದ್ದು 38ಕ್ಕೂ ಹೆಚ್ಚು ಕಲ್ಯಾಣಿಗಳನ್ನ ಗಣೇಶ ವಿಸರ್ಜನೆಗೆ ಅಂತಾನೆ ಸಿದ್ಧ ಮಾಡಿಕೊಳ್ಳಲಾಗಿದೆ. ಹಲಸೂರು ಕಲ್ಯಾಣಿ, ಹೆಬ್ಬಾಳದ ಕಲ್ಯಾಣಿ, ಸ್ಯಾಂಕಿ ಕಲ್ಯಾಣಿ, ಯಡಿಯೂರು ಕಲ್ಯಾಣಿ ಸೇರಿ ಹಲವೆಡೆ ವಿಸರ್ಜನೆಗೆ ಸಿದ್ಧತೆಗಳಾಗಿದೆ. ಪ್ರತಿ ವಾರ್ಡ್ ವ್ಯಾಪ್ತಿಯಲ್ಲೂ ಕೂಡ ಮೊಬೈಲ್ ಟ್ಯಾಂಕರ್ಗೆ ಸಿದ್ಧತೆಗಳು ಆಗಿದೆ. ಪರಿಸರ ಸ್ನೇಹಿ ಹಬ್ಬ ಆಚರಣೆಗೆ ಬಿಬಿಎಂಪಿ ಎಲ್ಲಾ ರೀತಿಯ ತಯಾರಿಯನ್ನ ಕೂಡ ಮಾಡಿಕೊಂಡಿದೆ. ಗೌರಿ ಗಣೇಶ ಹಬ್ಬಕ್ಕೆ ಬಿಬಿಎಂಪಿಯಿಂದಲೇ ಇಷ್ಟೆಲ್ಲ ಭರ್ಜರಿ ತಯಾರಿಗಳು ಆಗಿರೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇಷ್ಟೆಲ್ಲ ಕಲ್ಯಾಣಿಗಳನ್ನ ನಿರ್ಮಿಸಲಾಗಿದ್ರೂ ಕೂಡ ಕೆಲವರು ಬೇಕಾಬಿಟ್ಟಿ ಹಾಕಿ ಗಣೇಶನ ವಿಸರ್ಜನೆಯನ್ನ ಕೂಡ ಮಾಡ್ತೀರಿ. ಎಷ್ಟು ಅದ್ಧೂರಿಯಾಗಿ ಗಣಪನನ್ನ ಕೂರಿಸಿ ಪೂಜೆ ಮಾಡ್ತಿರೋ ಅಷ್ಟೇ ಅದ್ಧೂರಿಯಾಗಿ ಪಾಲಿಕೆ ಎಲ್ಲೆಲ್ಲಿ ವ್ಯವಸ್ಥೆ ಮಾಡಿದೆಯೋ ಅಲ್ಲೇ ನೀಟಾಗಿ ಗಣೇಶ ಮೂರ್ತಿಗಳನ್ನ ವಿಸರ್ಜನೆ ಮಾಡಿದ್ರೆ ಒಳ್ಳೆಯದು. ಇಲ್ಲಿ ಸದಾಶಿವನಗರಲ್ಲಿ ಮಾಡ್ತಾರೆ, ವರ್ಷ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಈ ಸರಿ ನೀರೊಂದು ಕ್ಲೀನ್ ಆಗಿಲ್ಲ, ಅದು ಇನ್ನೂ ಮಾಡಿಲ್ಲ. ಈಗ ತಾನೇ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಮಾಡ್ಬೋದು, ಎಲ್ಲ ರೆಡಿ ಮಾಡ್ಬೋದು, ಇದು ಮಾಡ್ಬೋದು ಅನ್ನಿಸ್ತೈತೆ. ಇದು ಮಾಡಿದ್ಮೇಲೆ ಗೊತ್ತಾಗುತ್ತೆ. ಹೌದು, ಇವಾಗ ತಾನೇ ಸ್ಟಾರ್ಟ್ ಮಾಡಿದ್ದಾರೆ, ನಿನ್ನೆ ಮೊನ್ನೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ, ಮಾಡ್ಬೋದು. ಸುತ್ತಮುತ್ತ ಎಲ್ಲರೂ ಕೂಡ ಇಲ್ಲೇ ಹೌದೌದು, ಸುಮಾರು ಆ ಕಡೆಯಿಂದ ಆಟಿನಗರ ಈ ಕಡೆ ಚಿಕ್ಕ ಗಣೇಶ ಎಲ್ಲ ತಂದು ಇಲ್ಲಿ ಬಿಡ್ತಾ ಇರ್ತಾರೆ. ಈಗ ಗಣೇಶ ಹಬ್ಬ ಕೆಲವರು ಇರೋದನ್ನ ಕುಣಿಸಿದ್ರೆ ಒಂದೇ ದಿನಕ್ಕೆ ಬಿಟ್ಬಿಡ್ತಾರೆ. ಕೆಲವರು ಮೂರು ದಿನ ಆದಮೇಲೆ ಮತ್ತೆ 5 ದಿನ ಬರ್ತಾ ಇರುತ್ತೆ. ಅವಾಗ ಫುಲ್ಲು ಅದು ಮುಗಿಯೋ ತನಕನೂ ಅವರು ಟೈಮಿಂಗ್ ಡೇಟ್ ಹಾಕಿರ್ತಾರೆ, ಅಲ್ಲಿ ಗಂಟ ಓಪನ್ ಇರುತ್ತೆ. ಇಲ್ಲೆಲ್ಲೂ ಕುಣಿಸಲ್ಲ, ಇಲ್ಲಿ ಏನೋ ವಾದ್ಯಗೋಷ್ಠಿ ಅದು ಇದು ಇಲ್ಲೆಲ್ಲ ಇದು ಮಾಡ್ತಾ ಇರ್ತಾರೆ. ಹೌದು, ಹಾಂ, ಬಿಬಿಎಂಪಿ ತಯಾರಿ ಅವ್ರದ್ದೇನೆ, ಅವರೇ ಎಲ್ಲ ಮಾಡೋದು ವರ್ಷ. ಇಲ್ಲಿ ಸದಾಶಿವನಗರಲ್ಲಿ ಮಾಡ್ತಾರೆ, ವರ್ಷ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಈ ಸರಿ ನೀರೊಂದು ಕ್ಲೀನ್ ಆಗಿಲ್ಲ, ಅದು ಇನ್ನೂ ಮಾಡಿಲ್ಲ. ಈಗ ತಾನೇ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸದ್ಯ ಗಣೇಶನ ಮೂರ್ತಿಯ ವಿಸರ್ಜನೆಗೆ ಪಾಲಿಕೆ ಯಾವ ರೀತಿ ಸಿದ್ಧತೆಗಳನ್ನು ಮಾಡಿಕೊಂಡಿದೆ, ಕಲ್ಯಾಣಿಗಳಲ್ಲಿ ಯಾವ ರೀತಿ ವ್ಯವಸ್ಥೆಗಳಾಗಿದೆ, ಆ ಕುರಿತು ನಮ್ಮ ಪ್ರತಿನಿಧಿ ಶಮಿ ಶೆಟ್ಟಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನೋಡ್ಕೊಂಡು ಬರೋಣ. ಬಿಡ್ತು ಗಣೇಶ ಹಬ್ಬದ ಜೊತೆಗೆ ವಿಸರ್ಜನೆಗೂ ಕೂಡ ಸಿಲಿಕಾನ್ ಸಿಟಿಯಲ್ಲಿ ಭರ್ಜರಿ ತಯಾರಿ ಕೂಡ ಆರಂಭ ಆಗಿದೆ. ನಾನಿವತ್ತು ಹಲಸೂರ್ ಕಲ್ಯಾಣಿ ಬಳಿ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಪ್ರತಿ ವರ್ಷ ಹಲಸೂರ್ ಕಲ್ಯಾಣಿ ದೊಡ್ಡ ಕಲ್ಯಾಣಿ ಇದು. ದೊಡ್ಡ ಗಣೇಶನು ಕೂಡ ಹಲಸೂರ್ ಕಲ್ಯಾಣಿಯಲ್ಲಿ ವಿಸರ್ಜನೆ ಮಾಡುವಂಥದ್ದು. ಈ ಬಾರಿ ಗಣೇಶ ಹಬ್ಬ ಪ್ರಾರಂಭ ಆಗಿದೆ. ಈಗಾಗಲೇ ಅಂದರೆ ನಾಳೆ ಇರುವ ಗಣೇಶ ಹಬ್ಬಕ್ಕೆ ಈಗಾಗಲೇ ವಿಸರ್ಜನೆಗೂ ಕೂಡ ತಯಾರಿಯನ್ನು ನಡೆಸ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ಚಿತ್ರದಲ್ಲಿ ಸುಮಾರು 40ಕ್ಕೂ ಹೆಚ್ಚು ಜನ ಕಲ್ಯಾಣಿಯ ಸ್ವಚ್ಛತೆ ಕಾರ್ಯದಲ್ಲಿ ಭಾಗಿಯಾಗಿರುವಂಥದ್ದು. ಅಂದರೆ ಬಿಬಿಎಂಪಿಯಿಂದ ಟೆಂಡರನ್ನು ತೆಗೆದುಕೊಂಡು ಸುಮಾರು 50 ಲಕ್ಷದ ಟೆಂಡರ್ ಇದು. ಈ ಹಲಸೂರು ಕಲ್ಯಾಣಿಯನ್ನು ಸ್ವಚ್ಛತಾ ಕಾರ್ಯಕ್ಕಾಗಿ 50 ಲಕ್ಷದ ಟೆಂಡರನ್ನು ಪಡ್ಕೊಂಡಿದ್ದಾರೆ. ಸುಮಾರು 40 ಲಕ್ಷಕ್ಕೂ ಹೆಚ್ಚು ಜನ ಹಿಟಾಚಿ ಮತ್ತು ಬೇರೆ ಯಂತ್ರಗಳ ಮೂಲಕ ಕಲ್ಯಾಣಿಯನ್ನು ಸ್ವಚ್ಛತೆ ಕಾರ್ಯವನ್ನು ಈಗಾಗಲೇ ಪ್ರಾರಂಭಿಸಿರುವಂಥದ್ದು. ಸುಮಾರು ರಾಜಧಾನಿಯಲ್ಲಿ 38ಕ್ಕೂ ಹೆಚ್ಚು ಕೆರೆಗಳಲ್ಲಿ ಗಣೇಶ ವಿಸರ್ಜನೆಗೆ ಸಿದ್ಧತೆ ಕೂಡ ಈಗಾಗಲೇ ಪ್ರಾರಂಭ ಆಗಿದೆ. ಹಲಸೂರು ಸೇರಿದಂತೆ ಯಡಿಯೂರು ಕಲ್ಯಾಣಿ ಇರ್ಬೋದು, ಹಾಗೆ ಸ್ಯಾಂಕಿ ಕಲ್ಯಾಣಿ ಇರ್ಬೋದು, ಹಾಗೆ ಇನ್ನಿತರ ಸಾಕಷ್ಟು 38ಕ್ಕೂ ಹೆಚ್ಚು ಕೆರೆಗಳನ್ನು ಈಗಾಗಲೇ ಸಿದ್ಧತೆ ಮಾಡ್ತಾ ಇದ್ದಾರೆ ಗಣೇಶನ ವಿಸರ್ಜನೆಗೆ. ಯಾಕಂತಂದರೆ ಗೌರಿ ಗಣೇಶ ಹಬ್ಬ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡುವಂಥ ಹಬ್ಬ. ಮತ್ತು ಗಣೇಶನ ಮತ್ತು ಗೌರಿಯನ್ನು ಏನೇನು ಕೂರಿಸಿರ್ತಾರೆ, ಕೆಲವರು ಒಂದೇ ದಿನಕ್ಕೆ ವಿಸರ್ಜನೆಯನ್ನು ಮಾಡ್ತಾರೆ, ಕೆಲವರು 3 ದಿನಕ್ಕೆ ವಿಸರ್ಜನೆಯನ್ನು ಮಾಡ್ತಾರೆ, ಕೆಲವರು ಸುಮಾರು 15 ದಿನಗಳ ಕಾಲ ಕೂಡ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುವ ಪದ್ಧತಿ ಇದೆ. ಹಾಗೆ ರಾಜಧಾನಿಯಲ್ಲಿ ಪ್ರತಿ ವಾರ್ಡ್ ವ್ಯಾಪ್ತಿಯಲ್ಲಿ ಮೊಬೈಲ್ ಟ್ಯಾಂಕರ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಈ ಬಾರಿ. ಯಾಕಂತಂದ್ರೆ ಸಾಕಷ್ಟು ಜನ ಗಣೇಶನ ಕೂರಿಸುವಂಥದ್ದಿರ್ಬೋದು ಅಥವಾ ಏರಿಯಾಗಳಲ್ಲಿ ಗಣೇಶನ ಕೂರಿಸೋದ್ರ ಜೊತೆಗೆ ಮನೆಗಳಲ್ಲೂ ಗಣೇಶನ ಕೂರಿಸ್ತಾರೆ. ಹಾಗಾಗಿ ಅವರುಗಳು ಮನೆಗಳಲ್ಲಿ ಕೂರಿಸುವಂತಹ ಗಣೇಶನ ಟ್ಯಾಂಕರ್ಗಳಲ್ಲಿ ವಿಸರ್ಜನೆ ಮಾಡಲಿಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಸುಮಾರು 489 ಸಂಚಾರಿ ಟ್ಯಾಂಕರ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇತ್ತ ಗಣೇಶ ಹಬ್ಬಕ್ಕೆ POP ವಿಗ್ರಹವನ್ನು ಬಳಸದಂತೆ ಬಿಬಿಎಂಪಿ ಕೂಡ ಈಗಾಗಲೇ ಮನವಿ ಮತ್ತು ಕ್ರಮವನ್ನು ಕೈಗೊಂಡಿರುವಂಥದ್ದು. ವಿಸರ್ಜನೆಯನ್ನು ಕೈಗೊಳ್ಳಲಿಕ್ಕೆ ಬೇಕಾದಂತಹ ಎಲ್ಲ
ರೀತಿಯ ತಯಾರಿಯನ್ನು ಈಗಾಗಲೇ ನಡೆಸಿರುವಂಥದ್ದು. ಕಲ್ಯಾಣಿಗಳ ಸ್ವಚ್ಛತೆ ಕಾರ್ಯಕ್ಕೂ ಈಗಾಗಲೇ ಏನು ಚಾಲನೆ ನೀಡಿದ್ದಾರೆ. ಹಾಗೇನೆ ಜೊತೆಗೆ ಟ್ಯಾಂಕರ್ಗಳ ವ್ಯವಸ್ಥೆ ಮಾಡೋದ್ರ ಮೂಲಕ ಈ ಬಾರಿಯ ಗಣೇಶ ಹಬ್ಬಕ್ಕೆ ಬೇಕಾದಂತಹ ವಿಸರ್ಜನೆಯ ತಯಾರಿಗೆ ಬಿಬಿಎಂಪಿ ಈಗಾಗಲೇ ಚಾಲನೆ ನೀಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಶಮ್ಮಿ ಶೆಟ್ಟಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.